ಮೊದಲ ಬಾರಿ ರಶ್ಮಿಕಾ ಪರ ಆರ್ ಅಶೋಕ್ ಬ್ಯಾಟ್. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಏಕೆ? ಮೊದಲ ಬಾರಿ ರಶ್ಮಿಕಾ ಪರ ಆರ್ ಅಶೋಕ್ ಬ್ಯಾಟ್ ಬೀಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಯಾಕೆ? ಯಾರೋ ಆಯಮ್ಮ ತಮನ್ನಾಗೆ ಕೋಟಿ ಕೋಟಿ ಕೊಟ್ಟಿದ್ದಾರಲ್ಲ, ಕನ್ನಡದವರು ಯಾರು ಇಲ್ವಾ ಕೋಟಿ ಕೋಟಿ ಕೊಡ್ಲಿಕ್ಕೆ? ಆ ಕೊಡಗಿನವಳು ರಶ್ಮಿಕಾ ಮಂದಣ್ಣ ಇದ್ದಾರೆ ಅಥವಾ ಯಶ್ ಇದ್ದಾರೆ, ಅವರಿಗೆ ಕೊಡಬೇಕಿತ್ತು. 5 ಕೋಟಿ ಕೊಟ್ಟಿದ್ರೆ ಸಾಕು, ಯಶ್ ಸೇರಿ ಎಲ್ಲಾ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಕಾಂಗ್ರೆಸ್ಸಿಗರಿಗೆ ನಟಿ ತಮನ್ನಾನೇ ಮಾಡಬೇಕು ಅಂತ ಅನಿಸಿರಬೇಕು. ವಿವಾದಾತ್ಮಕ ಹೇಳಿಕೆ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್. ಮೊದಲ ಬಾರಿ ರಶ್ಮಿಕಾ ಪರ ಆರ್ ಅಶೋಕ್ ಬ್ಯಾಟ್ ಬೀಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಯಾಕೆ? ತಮನ್ನಾ ಯಾರೋ ಆಯಮ್ಮ ಕೋಟಿ ಕೋಟಿ ಕೊಡ್ತಿದ್ದಾರಲ್ಲ, ಕನ್ನಡದವರಿಲ್ವಾ, ಕನ್ನಡದವರು ಯಾರು ಕಾಣ್ಲಿಲ್ವಾ ಕೋಟಿ ಕೋಟಿ ಕೊಡ್ಲಿಕ್ಕೆ ಅಂದಿದ್ದಾರೆ. ಆ ಕೊಡಗಿನವಳು ರಶ್ಮಿಕಾ ಮಂದಣ್ಣ ಇದ್ದಾರೆ, ಈ ಕಡೆ ಯಶ್ ಇದ್ದಾರೆ, ಅಥವಾ ಯಶ್ ಅವರಿಗೆ ಕೊಡಬೇಕಿತ್ತು. ಯಾರು ಕಾಣಿಸ್ಲಿಲ್ವಾ ಕನ್ನಡಿಗರು? 5 ಕೋಟಿ ಕೊಟ್ಟಿದ್ರೆ ಸಾಕು, ಯಶ್ ಸೇರಿ ಎಲ್ಲಾ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಕಾಂಗ್ರೆಸ್ನವರಿಗೆ ನಟಿ ತಮನ್ನಾನೇ ಮಾಡಬೇಕು ಅಂತ ಇತ್ತು. ಅದಕ್ಕೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆರ್ ಅಶೋಕ್. ಮೊದಲ ಬಾರಿ ರಶ್ಮಿಕಾ ಪರವಾಗಿ ಮಾತನಾಡಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಈಗ ರಾಯಭಾರಿಯಾಗಿ ತಮನ್ನಾ ಕಾಣಿಸಿಕೊಳ್ತಿರೋದು, ಈ ವಿಚಾರ ಕುರಿತಂತೆ ಯಾಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಕೊಡಬೇಕಿತ್ತು, ಯಶ್ ಅವರಿಗೆ ಕೊಡಬೇಕಿತ್ತು, ಅಥವಾ ಕನ್ನಡದ ಯಾವುದಾದರೂ ನಟ ನಟಿಯರಿಗೆ ಕೊಡಬಹುದಿತ್ತಲ್ವಾ? ಕೋಟಿ ಕೋಟಿ ಕೊಡ್ಲಿಕ್ಕೆ ತಮನ್ನಾ ಬೇಕಿತ್ತ? ಕನ್ನಡದವರಿಗೆ ಕೋಟಿ ಕೋಟಿ ಕೊಡಬಹುದಿತ್ತಲ್ವಾ? 5 ಕೋಟಿ ಕೊಟ್ಟಿದ್ರೆ ಸಾಕಿತ್ತು, ಯಶ್ ಸೇರಿ ಎಲ್ಲಾ ಸಪೋರ್ಟ್ ಮಾಡ್ತಿದ್ರು. ಕೊಡಗಿನ ಬೆಡಗಿ ರಶ್ಮಿಕಾಗೆ ಕೊಡಬೇಕಿತ್ತು, ಯಶ್ಗೆ ಕೊಡಬೇಕಿತ್ತು, ಎಲ್ಲರೂ ಕೂಡಿ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಕಾಂಗ್ರೆಸ್ನವನಿಗೆ ತಮನ್ನಾನೇ ಮಾಡಬೇಕು ಅಂತ ಅನಿಸ್ತಿರಬೇಕು. ಅದಕ್ಕೆ ಈಗ ತಮನ್ನಾಗೆ ಕೊಟ್ಟಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್.